ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ಈ ವಿಡಿಯೋದಲ್ಲಿ ನಿಮಗೆ ಮಾರ್ಕೆಟ್ ಟ್ರೆಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ನೋಡಿ, ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮಾಡೋರು ಮಾರ್ಕೆಟ್ ನ ಟ್ರೆಂಡ್ಸ್ ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಮಾರ್ಕೆಟ್ ಟ್ರೆಂಡ್ ಮೇಲೆ ನೀವು ಮಾರ್ಕೆಟ್ ನ ಯಾವ ಟ್ರೆಂಡ್ ಅಲ್ಲಿ ಇದೆ ಅಂತ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಅದ್ರ ಮೂಲಕ ನೀವೇನ್ ಮಾಡ್ತೀರಾ, ನಿಮ್ಮ ಎಂಟ್ರಿ ಪ್ಲಾನ್ ಮಾಡ್ತೀರಿ. ಅಥವಾ ನೀವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನ ಫಾಲೋ ಮಾಡ್ತಾ ಇದ್ದೀರಿ ಅಂದ್ರೆ, ಸೊ ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಇದೆ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪ್ಯಾಟರ್ನ್ ಗಳನ್ನ ಹುಡುಕೊಂಡು ನೀವೇನ್ ಮಾಡ್ತೀರಾ, ಟ್ರೇಡ್ ನ ಮಾಡ್ತೀರಾ. ಸೊ ಹಾಗಾಗಿ ಮಾರ್ಕೆಟ್ ನ ಟ್ರೆಂಡ್ಸ್ ಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ಟ್ರೆಂಡ್ ಇರುತ್ತೆ? ಸೊ ಮಾರ್ಕೆಟ್ ಅಲ್ಲಿ 3 ರೀತಿಯ ಟ್ರೆಂಡ್ ಬರುತ್ತೆ. ಸೊ ಒಂದನೇದಾಗಿ ನಾವೇನ್ ಮಾಡ್ತೀವಿ, ಅಪ್ ಟ್ರೆಂಡ್ ಅಂತ ಅನ್ನೋಣ. ಸೊ ಎರಡನೇದಾಗಿ ಡೌನ್ ಟ್ರೆಂಡ್. ಸೊ ಮೂರನೇದಾಗಿ ಸೈಡ್ ವೇಸ್ ಟ್ರೆಂಡ್. ನೀವು ಯಾವುದೇ ಒಂದು ಸ್ಟಾಕ್ ತಗೊಳ್ಳಿ ಅಥವಾ ಇಂಡೆಕ್ಸ್ ತಗೊಳ್ಳಿ, ಇಂಡೆಕ್ಸ್ ಅಥವಾ ಸ್ಟಾಕ್ ಅಲ್ಲಿ ಈ 3 ರೀತಿಯ ಟ್ರೆಂಡ್ಸ್ ನ ನಾವು ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಉದಾಹರಣೆಗೆ ಈಗ ಅಪ್ ಟ್ರೆಂಡ್ ಅಂತ ಅನ್ಕೊಳ್ಳಿ. ನೋಡಿ, ಇದು ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ಬೇಕಂದ್ರೆ ಅದಕ್ಕೂ ಮುಂಚೆ ಅದೇನಾಗಿರ್ಬೇಕು ಗೊತ್ತಾ, ಒಂದು ಸೈಡ್ ವೇಸ್ ಆಗಿರ್ಬೇಕು ಅಥವಾ ಅದು ಡೌನ್ ಟ್ರೆಂಡ್ ಅಲ್ಲಿ ಇರಬೇಕು. ಓಕೆ, ಅಥವಾ ನೆಕ್ಸ್ಟ್ ನೋಡಿ, ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ ಇರಬೇಕು ಅಂದ್ರೆ ಪ್ರೀವಿಯಸ್ಲಿ ಅದೇನಾಗಿರ್ಬೇಕು ಗೊತ್ತಾ, ಒಂದು ಅಪ್ ಟ್ರೆಂಡ್ ಆಗಿರ್ಬೇಕು ಅಥವಾ ಒಂದು ಸೈಡ್ ವೇಸ್ ಆಗಿರ್ಬೇಕು. ಓಕೆ, ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್, ಇವೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಮಾರ್ಕೆಟ್ ಸೈಡ್ ವೇಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಮಾರ್ಕೆಟ್ ಸೈಡ್ ವೇಸ್ ಯಾವಾಗ ಆಗುತ್ತೆ ಅಂದ್ರೆ ಪ್ರೀವಿಯಸ್ಲಿ ಅದು ಅಪ್ ಟ್ರೆಂಡ್ ಆಗಿರ್ಬೇಕು ಅಥವಾ ಡೌನ್ ಟ್ರೆಂಡ್ ಆಗಿರ್ಬೇಕು. ಇವೆರಡರಲ್ಲಿ ಒಂದು ಯಾವ್ದಾರು ಇರಬೇಕು ಸರ್. ಸೊ ಅವಾಗ ಏನಾಗುತ್ತೆ, ಮಾರ್ಕೆಟ್ ಸೈಡ್ ವೇಸ್ ಆಗುತ್ತೆ. ಸೊ ಉದಾಹರಣೆಗೆ ನಾವು ನೋಡೋಣ. ಈಗ ನಾನು ನಿಫ್ಟಿಯ ಚಾರ್ಟ್ ತಗೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈಗ ಏನ್ ಇದನ್ನ ನೋಡ್ತಾ ಇದ್ರಲ್ಲ, ಇದು ಈ ಚಾರ್ಟ್ ಬಂದು ನಿಫ್ಟಿ 50ಯ ಇಂಡೆಕ್ಸ್ ಚಾರ್ಟ್. ಅಂಡ್ ನಾನು ತಗೊಂಡಿದ್ದು ಡೇ ಟೈಮ್ ಫ್ರೇಮ್ ತಗೊಂಡಿದ್ದೀನಿ. ಅಂದ್ರೆ ಡೇ ಟೈಮ್ ಫ್ರೇಮ್ ಅಂದ್ರೆ ಏನು, ಈ ಪ್ರತಿಯೊಂದು ಕ್ಯಾಂಡಲ್ ಇಲ್ಲಿ ಕಾಣುತ್ತಾ, ಸಾರಿ ಕ್ಯಾಂಡಲ್ ಅಲ್ಲ, ಇದು ಹೈಕೆನಶಿ ಕ್ಯಾಂಡಲ್ಸ್ ಇವು. ಓಕೆ, ಇವು ಹೈಕೆನಶಿ. ನಾನು ಸಾಮಾನ್ಯವಾಗಿ ಯೂಸ್ ಮಾಡಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಹೈಕೆನಶಿ ಯೂಸ್ ಮಾಡ್ತೇನೆ. ಈ ಒಂದು ಪ್ರತಿಯೊಂದು ಇಲ್ಲಿ ಕ್ಯಾಂಡಲ್ ಕಾಣುತ್ತಲ್ಲ, ಇದು ಇವೆಲ್ಲ ಒನ್ ಡೇ ರೆಪ್ರೆಸೆಂಟ್ ಮಾಡುತ್ತೆ. ಒನ್ ಡೇ ಅಲ್ಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಯ್ತು, ಎಲ್ಲಿ ಕ್ಲೋಸ್ ಆಯ್ತು, ಎಷ್ಟು ಹೈ ಮಾಡ್ತು, ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಇದ್ರಲ್ಲಿ ನಾವು ಅಬ್ಸರ್ವ್ ಮಾಡಿ ಮಾರ್ಕೆಟ್, ಇದನ್ನ ಜಸ್ಟ್ ನೀವು ಅಬ್ಸರ್ವ್ ಮಾಡಿದಾಗ ನೋಡಿ, ಕೇಳ್ತೀನಿ ನೋಡಿ, ಇಲ್ಲಿ ಮಾರ್ಕೆಟ್ ನೀವು ನೋಡಿದಾಗ ನೋಡಿ ಹೇಳ್ತೀನಿ, ಮಾರ್ಕೆಟ್ ಇಲ್ಲಿಂದ ಏನಾಗಿದೆ, ಫಸ್ಟ್ ಕಾಣ್ತಾ ಇದೆಯಲ್ಲ ಡೌನ್ ಟ್ರೆಂಡ್, ಅದೇ ರೀತಿ ಈಗ ಅಪ್ ಟ್ರೆಂಡ್ ಕಾಣ್ತಾ ಇದೆ. ಸೊ ನೋಡಿ, ಇಲ್ಲಿ ಸೈಡ್ ವೇಸ್ ತರ ಕಾಣ್ತಾ ಇದೆ, ರೈಟ್. ಸೊ ಅಪ್ ಟ್ರೆಂಡ್ ಅಲ್ಲಿ ಏನು, ಅಪ್ ಟ್ರೆಂಡ್ ಅಲ್ಲಿ ಏನ್ ಕ್ಯಾರೆಕ್ಟರಿಸ್ಟಿಕ್ ಇತ್ತು ಮಾರ್ಕೆಟ್ ಅಂದ್ರೆ, ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗಬೇಕಾದ್ರೆ ಯಾವತ್ತೂ ಅಷ್ಟೇ ಮಾರ್ಕೆಟ್ ಹಿಂಗೆ ಹೋಗಲ್ಲ, ಅಪ್ ಟ್ರೆಂಡ್. ಓಕೆ, ಸೊ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ಬೇಕು ಅಂದ್ರೆ ಫಸ್ಟ್ ಇಲ್ಲಿ ಈ ಪ್ರೀವಿಯಸ್ಲಿ ಏನಿರುತ್ತೆ, ಡೌನ್ ಟ್ರೆಂಡ್ ಆಗಿರುತ್ತೆ ಅನ್ಕೊಳ್ಳಿ, ಅಥವಾ ಸೈಡ್ ವೇಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಪ್ರೀವಿಯಸ್ಲಿ ಸೈಡ್ ವೇಸ್ ಇದೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್. ಸೊ ಈಗ ಮಾರ್ಕೆಟ್ ಇಂದ ಅಪ್ ಟ್ರೆಂಡ್ ಹೋಗ್ಬೇಕು. ಅವಾಗ ಏನಾಗುತ್ತೆ, ಇಲ್ಲಿಂದ ಒಂದು ಈ ಏನು ಸೈಡ್ ವೇಸ್ ಇರುತ್ತಲ್ಲ, ಹೈ ಮತ್ತೆ ಲೋ ಮಾಡುತ್ತಲ್ಲ, ಈ ಹೈನ ಬ್ರೇಕ್ ಮಾಡುತ್ತೆ ಮಾರ್ಕೆಟ್. ಬ್ರೇಕ್ ಮಾಡಿ ತಕ್ಷಣ ಮೇಲೆ ಹೋಗಲ್ಲ, ಮತ್ತೆ ಕೆಳಗಡೆ ಬರುತ್ತೆ ತರ. ಸೊ ನಂತರ ಇಲ್ಲೊಂದು ಹೊಸ ಹೈ ಮಾಡಿರುತ್ತೆ, ಈ ಹೈನ ಬ್ರೇಕ್ ಮಾಡುತ್ತೆ, ಬ್ರೇಕ್ ಮಾಡಿ ಮತ್ತೊಂದು ಹೊಸ ಹೈ ಮಾಡುತ್ತೆ, ಮತ್ತೆ ಒಂದು ಲೋ ಮಾಡುತ್ತೆ. ಸೊ ಮತ್ತೆ ಒಂದು ಹೈ ಮಾಡುತ್ತೆ, ಮತ್ತೆ ಒಂದು ಲೋ ಮಾಡುತ್ತೆ. ಸೊ ಈ ರೀತಿಯಾಗಿ ಮಾಡ್ಕೊಂತ ಹೋಗುತ್ತೆ. ಒಂದೇ ಸಲ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಹಿಂಗ್ ಹೋಗಲ್ಲ. ಹಿಂಗ್ ಹೋಗೋ ಮಾರ್ಕೆಟು ಬಹಳ ಡೇಂಜರಸ್, ಮತ್ತದು ಹಿಂಗ್ ಬೀಳೋ ಚಾನ್ಸಸ್ ಬಹಳ ಇರುತ್ತೆ. ಆದ್ರೆ ಈ ತರ ಹೋಗೋ ಮಾರ್ಕೆಟು ನಿಮಗೆ ಸ್ವಲ್ಪ ಏನ್ ಕೊಡುತ್ತೆ ಗೊತ್ತಾ, ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡುತ್ತೆ. ತಕ್ಷಣ ಬೀಳಲ್ಲ, ಬಿದ್ರೂ ಸಹಿತ ನಿಮ್ಗೆ ಎಲ್ಲ ಸ್ಟಾಪ್ ಲಾಸ್ ತರ ಇರುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ ನಾವೇನ್ ಹೇಳ್ತೀವಿ, ಹೈಯರ್ ಹೈ. ಇದನ್ನ ಈ ತರ ಮಾಡ್ಕೊಂತ ಹೋಗುತ್ತಲ್ಲ ಮಾರ್ಕೆಟ್, ಈ ತರ ಏನೊಂದು ಸಿಸ್ಟಮ್ ಈ ತರ ಮಾಡ್ಕೊಂಡು ಹೋಗುತ್ತಲ್ಲ, ಇದಕ್ಕೆ ನಾವು ಟೆಕ್ನಿಕಲಿ ಏನ್ ಹೇಳ್ತೀವಿ ಅಂದ್ರೆ, ಇದನ್ನ ಹೈಯರ್ ಹೈ ಅಂತೀವಿ. ಅಂದ್ರೆ ಮಾರ್ಕೆಟ್ ಒಂದು ಹೈಯರ್ ಹೈ ಮಾಡ್ತು, ಇದೊಂದು ಹೈಯರ್ ಲೋ ಅಂತೀವಿ. ಈ ವರ್ಡಿಂಗ್ಸ್ ಗಳನ್ನೆಲ್ಲ ಗ್ಯಾಪ್ ಮಾಡ್ಕೊಳ್ಳಿ. ಯಾವಾಗ ಮಾರ್ಕೆಟ್ ಒಂದು ಹೊಸ ಪ್ರೀವಿಯಸ್ ಹೈನ ಕ್ಲೋಸ್ ಮಾಡ್ತಾನೆ ಅಂದ್ರೆ ಬ್ರೇಕ್ಔಟ್ ಮಾಡ್ತಾನೆ, ಒಂದು ಹೊಸ ಹೈ ಮಾಡ್ತಾನೆ, ಮತ್ತೆ ಅದನ್ನ ನಾವು ಹೈಯರ್ ಹೈ ಅಂತೀವಿ. ಮತ್ತೆ ಒಂದು ಲೋ ಮಾಡುತ್ತೆ, ಅದನ್ನ ಹೈಯರ್ ಲೋ ಅಂತೀವಿ. ಸೊ ಇದನ್ನ ಹೈಯರ್ ಹೈ ಮತ್ತೆ ಹೈಯರ್ ಲೋ ಮಾರ್ಕೆಟ್ ಈ ತರ ಮಾಡ್ಕೊಂತ ಹೋಗುತ್ತೆ. ಇದು ನಿಮ್ಗೆ ಅಪ್ ಟ್ರೆಂಡ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ನೋಡಿ ತೋರಿಸ್ಕೊಡ್ತೀನಿ. ಉದಾಹರಣೆಗೆ ಇಲ್ಲೇ ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿಂದ ನಿಮ್ಗೆಲ್ಲ ಕಾಣ್ತಾ ಇದೆಯಲ್ಲ, ಮಾರ್ಕೆಟ್ ಒಳ್ಳೆ ಅಪ್ ಟ್ರೆಂಡ್ ಹೋಗಿದೆ ಅಂತ ನೋಡಿ. ಇಲ್ಲಿ ಮಾರ್ಕೆಟ್ ಇಲ್ಲಿ ಪ್ರೀವಿಯಸ್ಲಿ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು. ಸೊ ಈ ಒಂದು ಹೈನ ಬ್ರೇಕ್ ಮಾಡ್ದ, ಹೈ ಬ್ರೇಕ್ ಮಾಡಿ ನೋಡಿ ಇಲ್ಲಿ ಹೋಗಿ ಈ ತರ ಕಾಣ್ತಾ ಇದೆ ನಿಮ್ಗೆ. ಮತ್ತೆ ಸೈಡ್ ವೇಸ್ ನೋಡಿ, ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಹೋಗಿ
ಸೈಡ್ ವೇಸ್ ಇದ್ದು ಮತ್ತೆ ಡೌನ್ ಟ್ರೆಂಡಿಗೆ ಬರಬೇಕು ಅಂತ ಏನಿಲ್ಲ, ಅಪ್ ಸೈಡ್ ಹೋಗ್ಬೋದು, ಡೌನ್ ಸೈಡ್ ಹೋಗ್ಬೋದು, ಬಟ್ ನೀವು ನೋಡ್ಬೇಕಾಗತ್ತೆ. ಸೊ ಈ ರೀತಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತವೆ. ಅದೇ ರೀತಿ ಮಾರ್ಕೆಟ್ ಡೌನ್ ಟ್ರೆಂಡ್ ನೋಡೋಣ ಬನ್ನಿ. ಈಗ ಮಾರ್ಕೆಟ್ ಡೌನ್ ಟ್ರೆಂಡ್ ನೋಡಿ, ಇಲ್ಲಿ ಸುಮ್ಮನೆ ಅಬ್ಸರ್ವ್ ಮಾಡಿ, ಇಷ್ಟೇ ಅಬ್ಸರ್ವ್ ಮಾಡಿ, ಇದಿಷ್ಟು ಅಬ್ಸರ್ವ್ ಮಾಡಿ. ಪ್ರೀವಿಯಸ್ಲಿ ಏನಾಗಿದೆ ಮಾರ್ಕೆಟ್? ಪ್ರೀವಿಯಸ್ಲಿ ಮಾರ್ಕೆಟ್ ಒಂದು ಅಪ್ ಸೈಡ್ ಅಲ್ಲಿ ಇದೆ. ಸೊ ಈಗ ಅಪ್ ಸೈಡ್ ಆದ್ಮೇಲೆ ನೆಕ್ಸ್ಟ್ ಏನಾಗಬೇಕು, ಅವನು ಒಂದು ಸೈಡ್ ವೈಸ್ ಹೋಗ್ಬೋದು, ಓಕೆ, ಮತ್ತೆ ಒಂದು ಡೌನ್ ಟ್ರೆಂಡಿಗೆ ಬರ್ಬೋದು, ಅಥವಾ ಸೈಡ್ ವೇಸ್ ತರ ಇದ್ದು ಮತ್ತೆ ಅದನ್ನ ಹೈ ಬ್ರೇಕ್ ಮಾಡಿ ಅಪ್ ಟ್ರೆಂಡಿಗೆ ಹೋಗ್ಬೋದು. ಓಕೆ, ಈಗ ಅಪ್ ಸೈಡ್ ಇದ್ದು ಹಿಂಗೆ ಡೌನ್ ಸೈಡ್ಗೆ ಬರ್ಬೇಕಂತ ಏನು ರೂಲ್ಸ್ ಇಲ್ಲ, ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ. ಸೊ ಅದೇ ರೀತಿ ಡೌನ್ ಟ್ರೆಂಡ್ ಅಂದ್ರೆ ಮಾರ್ಕೆಟ್ ಯಾವತ್ತೂ ಅಷ್ಟೇ, ಮಾರ್ಕೆಟ್ ಒಂದು ಹೈ ಮಾಡುತ್ತೆ ಫಸ್ಟ್, ಈ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಮಾರ್ಕೆಟ್ ಡೌನ್ ಸೈಡ್ ಹೋಗ್ಬೇಕು ಅಂದ್ರೆ ಈ ರೀತಿ ಇರುತ್ತೆ. ಅಂದ್ರೆ ಇಲ್ಲಿ ಲೋವರ್ ಲೋ ಮಾಡುತ್ತೆ ಅಂಡ್ ಲೋವರ್ ಹೈ ಮಾಡುತ್ತೆ, ಮತ್ತೆ ಲೋವರ್ ಲೋ ಮಾಡುತ್ತೆ, ಲೋವರ್ ಹೈಸ್ ಮಾಡ್ತವೆ, ಲೋವರ್ ಲೋ ಮತ್ತೆ ಲೋವರ್ ಹೈಸ್ ಮಾಡ್ತವೆ. ಸೊ ಇದು ಈ ತರ ಕಾಣ್ತಾ ಇರ್ಬೇಕು ನಿಮಗೆ. ಈ ತರ ಕಾಣ್ತಾ ಇತ್ತು ಅಂದ್ರೆ ಓಕೆ, ಮಾರ್ಕೆಟ್ ಡೌನ್ ಸೈಡ್ ಅಲ್ಲಿ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ತೀರಾ. ಸೊ ನೆಕ್ಸ್ಟ್ ಬರುತ್ತೆ ಸೈಡ್ ವೇಸ್ ಟ್ರೆಂಡ್. ಸೈಡ್ ವೇಸ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ, ಒಂದು ಮಾರ್ಕೆಟ್ ಒಂದು ಫುಲ್ಲು ಒಂದು ಮೂಮೆಂಟಮ್ ಮಾಡಿರ್ತಾನೆ. ಈಗ ನೋಡಿ, ಇಲ್ಲಿಂದ ಒಂದು ಮೂಮೆಂಟಮ್ ಮಾಡಿದಾನಲ್ವಾ, ಸೊ ಇಲ್ಲ ಅವ್ನು ಏನ್ ಮಾಡ್ತಾನೆ, ಈಗ ಯೋಚನೆ ಮಾಡ್ತಾ ಇದ್ದಾನೆ ಮಾರ್ಕೆಟ್. ಸೊ ಇವನು ಒಂದೇ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಇಲ್ಲಿ ಯೋಚನೆ ಮಾಡ್ತಾ ಇದೆ, ಮಾರ್ಕೆಟ್ ಏನ್ ಮಾಡೋಣ, ಒಂದು ಅಪ್ ಸೈಡ್ ಹೋಗೋಣ ಅಥವಾ ಒಂದು ಡೌನ್ ಸೈಡ್ ಬರೋಣ. ಸೊ ಈ ತರ ಕ್ಯಾಲ್ಕುಲೇಷನ್ ಇದ್ದಾಗ ಮಾರ್ಕೆಟ್ ಏನಾಗಲ್ಲ, ಎಲ್ಲಿ ಮೂವ್ ಇರುತ್ತೆ ಅದೇ ರೀತಿ ಅಲ್ಲಿ ಈ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ ತೋರಿಸುತ್ತೆ. ಈ ತರ ಎಲ್ಲೂ ಹೋಗಲ್ಲ, ಅದು ಹೊಸ ಹೈ ಮಾಡಲ್ಲ ಅಥವಾ ಹೊಸ ಲೋನು ಮಾಡಲ್ಲ. ಸೊ ಒಂದು ಬ್ಯಾಂಡ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ. ಸೊ ಆ ತರ ಒಂದು ಸಿಚುವೇಶನ್ ನಾವೇನಂತೀವಿ ಸೈಡ್ ವೇಸ್ ಮಾರ್ಕೆಟ್. ಈಗ ರೈಟ್ ನಾವು ನೋಡ್ಬೇಕು ಅಂದ್ರೆ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ. ಎಲ್ಲಿ ನಾನು ವಿಡಿಯೋ ಮಾಡ್ತಿರೋದು ನಿಮಗೆ 6/10/2025 ಆಯ್ತಾ, ಈ ವಿಡಿಯೋ ಮಾಡ್ತಿರೋದು 6/10/2025. ಈಗ ರೈಟ್ ನಾವು ನೋಡಿದಾಗ ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ ಟ್ರೆಂಡ್ ಹೋಗಿ ಈಗ ಒಂಥರ ಇಲ್ಲಿ ಸೈಡ್ ವೇಸ್ ತರ ಆಗ್ತಾ ಇದೆ. ಸೊ ಈಗ ಮಾರ್ಕೆಟ್ ಏನಾಗಬೇಕು, ಐದರ್ ಈ ತರ ಒಂದು ಪ್ಯಾಟರ್ನ್ ಮಾಡ್ಕೊಂಡು ಈ ಹೈನ ಬ್ರೇಕ್ ಮಾಡ್ಕೊಂಡು ಒಂದು ರಿಟ್ರೇಸ್ ಮಾಡ್ಕೊಂಡು ಹಿಂಗ್ ಮೇಲವರ ಹೋಗ್ಬೋದು, ಅಥವಾ ಈ ಲೋನ್ ಬ್ರೇಕ್ ಮಾಡ್ಕೊಂಡು ಈ ಲೋನ್ ಬ್ರೇಕ್ ಮಾಡಿ ರಿಟ್ರೇಸ್ ಮಾಡ್ಕೊಂಡು ಈ ತರ ಕೆಳಗಡೆ ಹೋಗ್ಬೋದು. ಎರಡು ಪ್ರಾಬಿಲಿಟಿ ಇದೆ, ಹಾಗಾಗಿ ಚೆಕ್ ಮಾಡ್ಕೊಂತ ಹೋಗಿ. ಸೊ ಈಗ ನೀವೇನ್ ಮಾಡ್ಬೇಕು, ನೀವು ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಈಗ ನಿಮ್ಗೆ ಸೈಡ್ ವೈಸ್ ಅಂತ ಗೊತ್ತಾಯ್ತು. ಸೈಡ್ ವೈಸ್ ಇದ್ದಾಗ ಏನ್ ಮಾಡ್ಬೇಕು, ಸುಮ್ಮನೆ ಕುತ್ಕೋಬೇಕು, ಏನು ಟ್ರೇಡ್ ಮಾಡಬಾರ್ದು. ಅಥವಾ ನಿಮಗೆ ಇನ್ನೊಂದು ಸಿಂಪಲ್ ಆಗಿ ನೋಡ್ಬೇಕು ಅಂದ್ರೆ ಒಂದು ಇಂಡಿಕೇಟರ್ ಹಾಕೊಳ್ಳಿ. ಸೊ ಇಂಡಿಕೇಟರ್ ಹಾಕೊಂಡು ಜಸ್ಟ್ ಒಂದು ಮೂವಿಂಗ್ ಅವರೇಜ್ ಅಂತ ಟೈಪ್ ಮಾಡಿ. ಸೊ ಮೂವಿಂಗ್ ಅವರೇಜ್ ಅಂತ ಸಿಂಪಲ್ ಮೂವಿಂಗ್ ಅವರೇಜ್ ತಗೊಳ್ಳಿ, ಏನ್ ತೊಂದರೆ ಇಲ್ಲ ಆಯ್ತಾ. ಸೊ ಇಲ್ಲಿ ತಗೊಂಡು ಇಲ್ಲಿ ಡಿಫಾಲ್ಟ್ 9 ಇರುತ್ತೆ, ಇದು ಟ್ರೇಡಿಂಗ್ ವೆಬ್ಸೈಟ್. ಇಲ್ಲಿ ನೀವೇನ್ ಮಾಡ್ತೀರಾ, 200 ಹಾಕೊಳ್ಳಿ. ಇಲ್ಲಿ ಒಂದು 200 ಹಾಕೊಳ್ಳಿ. ಏನ್ ಮಾಡ್ತೀರಾ, 200 ಮೂವಿಂಗ್ ಅವರೇಜ್ ಹಾಕೊಳ್ಳಿ. ಸೊ ಮಾರ್ಕೆಟ್ ಏನಾಗಿದೆ ಗೊತ್ತಾ, ಮೂವಿಂಗ್ ಅವರೇಜ್ ಪ್ರಕಾರ ಮಾರ್ಕೆಟ್ ಇಲ್ಲಿದೆ. ಸೊ ಮೂವಿಂಗ್ ಅವರೇಜ್ ಲೈನ್ 24,167 ತೋರಿಸ್ತಾ ಇದೆ. ರೈಟ್ ನೋ ಮಾರ್ಕೆಟ್ ಇರೋದು 25,077, ಅಂದ್ರೆ ಇದರಿಂದ ಮೇಲಿದೆ. ಅದರ್ಥ ನಾವೇನ್ ಇಟ್ಕೋಬಹುದು, ಮಾರ್ಕೆಟ್ ಈಗ ಒಂದು ಅಪ್ ಸೈಡ್ ಅಲ್ಲಿ ಇರ್ಬೋದು. ಸೊ ಮಾರ್ಕೆಟ್ ಒಂದು ಅಪ್ ಸೈಡ್ ಅಲ್ಲಿ ಇರ್ಬೋದು ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಜಸ್ಟ್ ಮೂವಿಂಗ್ ಅವರೇಜ್ 200 ಇಟ್ಕೊಂಡು. ಅಥವಾ ಬೇಡ ಸರ್, ನಾನು 200 ಇಟ್ಕೊಳಲ್ಲ, ನಾನು 50 ಇಸ್ಕೊಳ್ತೀನಿ ಅಂತ ಅನ್ಕೊಳ್ಳಿ. 50 ಮೂವಿಂಗ್ ಅವರೇಜ್ ಅದೇನ್ ಹೇಳ್ತಾ ಇದೆ ನೋಡಿ, ಅದು ನಿಮಗೆ ಈಗ ಮೂವಿಂಗ್ ಅವರೇಜ್ ನ ಕ್ರಾಸ್ ಆಗ್ತಾ ಇದೆ ನೋಡಿ. ಪ್ರತಿಯೊಂದು ಮೂವಿಂಗ್ ಅವರೇಜ್, ಈ ಮೂವಿಂಗ್ ಅವರೇಜ್ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಳ್ತಾ ಇದೆ, ಅದು ತನ್ನ ಡೈರೆಕ್ಷನ್ ಚೇಂಜ್ ತೋರಿಸುತ್ತೆ. ಹಾಗಾಗಿ ಇಲ್ಲಿ ನೋಡಿ ಏನ್ ಹೇಳ್ತೀಗ, 50 ಮೂವಿಂಗ್ ಅವರೇಜ್ ಏನಾಗ್ತಾ ಇದೆ, ಅಪ್ ಸೈಡ್ ಬ್ರೇಕ್ಔಟ್ ಆಗ್ತಾ ಇದೆ ಅಲ್ವಾ. 200 ಆಲ್ರೆಡಿ ಅಪ್ ಸೈಡ್ ಅಲ್ಲಿ ಇದ್ದಾರೆ. ಸೊ ನೀವು ಅದಕ್ಕೆ ಏನ್ ಮಾಡ್ಬೇಕು, ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡೋ ಟೈಮಲ್ಲಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಎಸ್ಪೆಷಲಿ 1 ಡೇ ತಗೊಳ್ಳಿ. ಇದು ಫಿಕ್ಸ್ ಅಲ್ಲ, ಇದು ನಾವು ಒಂದು ನಿಮ್ ಮೆಥಡ್ ಹೇಳ್ಕೊಡ್ತಾ ಇದೀನಿ ಅಷ್ಟೇ, ಇದೇ ತರ ಮಾಡಿರ್ತಲ್ಲ. ಸೊ ನಿಮ್ಗೆ ಗೊತ್ತಾಯ್ತು. ಈಗ ನೀವೇನ್ ಮಾಡ್ತೀರಾ ಅಂದ್ರೆ 200 ಮೂವಿಂಗ್ ಅವರೇಜ್ ಹಾಕೊಂತೀರಾ. ಸೊ ಅದ್ರ ಪ್ರಕಾರ ಮಾರ್ಕೆಟ್ ಈಗ ಒಂದು ಅಪ್ ಸೈಡ್ ಅಲ್ಲಿ ಇದೆ. ಸೊ ಇದು ಆದ ತಕ್ಷಣ ನೀವೇನ್ ಮಾಡ್ತೀರಾ, ನೀವು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ತೀರಾ ನೋಡ್ಕೊಳ್ಳಿ. ಇಂಟ್ರಾಡೇ ನಲ್ಲಿ ನೀವು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ತೀರಾ. ಸೊ ಎಕ್ಸಾಂಪಲ್ ನಾನು 5 ಮಿನಿಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ 5 ಮಿನಿಟ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಮೂವಿಂಗ್ ಅವರೇಜ್ ಇದ್ ಮಾಡ್ಕೋಬಾರ್ದು. ಇಲ್ಲಿ ನೀವೇನ್ ಮಾಡ್ಬೇಕು, ಪ್ಯಾಟರ್ನ್ ಹುಡುಕ್ಬೇಕು. ಯಾವ ತರ ಪ್ಯಾಟರ್ನ್ ಹುಡುಕ್ತಾ ಇದೀರಿ ಅಂದ್ರೆ, ಮಾರ್ಕೆಟ್ ಪ್ರತಿ ದಿವಸ ಸಿಗುತ್ತಾ ನೋಡ್ಕೊಳ್ಳಿ. ಮಾರ್ಕೆಟ್ ಇದೆ ಹೈಯರ್ ಲೋ ಮಾಡ್ತಾ ಇದೆಯಾ, ಸೊ ಇಲ್ಲಿ ಬ್ರೇಕ್ಔಟ್ ಆಗ್ತಾ ಇತ್ತಾ, ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇದಕ್ಕೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸೊ ಮತ್ತೆಲ್ಲ ಹೋದ ಈ ತರ ಪ್ಯಾಟರ್ನ್ ಕಾಣ್ತಾ ಇದೆ ನೋಡ್ಕೊಳ್ಳಿ. ಈಗ ನೀವು ಆಕ್ಚುಲಿ 200 ಮೂವಿಂಗ್ ಅವರೇಜ್ ನ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡ್ಕೊಂಡು ಅದರ ಬೇಸಿಸ್ ಮೇಲೆ ನೀವೇನಾರ ಟ್ರೇಡ್ ಮಾಡ್ತೀರಿ ಅಂದ್ರೆ, ನೀವು ಇಂಟ್ರಾಡೇನಲ್ಲಿ ಅಪ್ ಸೈಡ್ ಮಾತ್ರ ಟ್ರೇಡ್ ಮಾಡಬೇಕು. ಓಕೆ, ಅದನ್ನ ಹೆಂಗ್ ಮಾಡ್ತೀರಾ ನೋಡಿ. ನಿಮ್ಗೆ ಯಾವ ಸ್ಟ್ರಾಟಜಿ ನೀವು ಯಾವ ಫಾಲೋ ಮಾಡ್ತೀರಾ
ಆ ಒಂದು ಸ್ಟ್ರಾಟಜಿ ಪ್ರಕಾರ ನೀವು ಅದನ್ನು ಟ್ರೇಡ್ನ ಮಾಡ್ಕೊಳ್ಳಿ. ಓಕೆ, ಸೊ ಕೆಲವೊಂದ್ಸಲ ಈ ತರ ಆಗ್ತದೆ ನೋಡಿ, ಈ ತರ ಅಪ್ ಸೈಡ್ ಅಲ್ಲಿ ಇದೆ ಬಟ್ ಮಾರ್ಕೆಟ್ ಅಲ್ಲಿ ಡೌನ್ ಸೈಡ್ ಅಲ್ಲಿ ಬರ್ತಾ ಇದೆ, ರೈಟ್? ಇಲ್ಲೆಲ್ಲ ಸೊ ಈ ತರ ಸಿಚುವೇಶನ್ ಏನ್ ಮಾಡ್ತೀರಾ ನೀವು, ಅಪ್ ಸೈಡ್ ಅಲ್ಲಿ ಏನಾರ ಇಂಟ್ರೆಸ್ಟ್ ಇತ್ತೆ ಮಾಡಿ, ಅದರ್ವೈಸ್ ಸುಮ್ ಬಿಟ್ಬಿಡಿ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವು ಯಾವುದೇ ಸ್ಟ್ರಾಟಜಿ ಯೂಸ್ ಮಾಡ್ಕೊಳ್ತೀರಿ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ನ ಮೇಂಟೈನ್ ಮಾಡ್ಕೊಳ್ಳಿ, ಸೊ ದಟ್ ಅವಾಗ ನಿಮ್ಮ ಅಕೌಂಟ್ ನ ಬ್ಲೋ ಆಗೋದು ಕಡಿಮೆ ಮಾಡ್ಕೋಬಹುದು. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ವಿಡಿಯೋದ ಇಂಪಾರ್ಟೆಂಟ್, ನಿಮಗೆ ಟ್ರೆಂಡ್ ತಿಳ್ಕೊಳ್ಳಿ. ಟ್ರೆಂಡ್ ನ ನಾನು ಹೇಳ್ತೀನಿ ಜಸ್ಟ್ 200, ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಇಟ್ಕೊಳ್ಳಿ. ಒಂದು ಎರಡನೇದಾಗಿ, ಒಬ್ಬೊಬ್ರು ಅನಲೈಸಿಸ್ ಬೇರೆ ತರ ಇರುತ್ತೆ. ನನ್ನ ಅನಲೈಸಿಸ್ ನಾನು ಈ ತರ ಹೇಳ್ತಾ ಇದ್ದೀನಿ, ನೀವು ಇದನ್ನೇ ಫಾಲೋ ಮಾಡ್ಬೇಕು ಅಂತ ಇಲ್ಲ. ಇವನ್ನೆಲ್ಲ ಒಂದು ಇದು ಅನ್ಕೊಳ್ಳಿ, ಒಂದು ಬೇಸಿಕ್ ಅಂತ ಹೇಳ್ಕೊಳ್ಳಿ. ಓಕೆ ಸರ್ ಸಂತೋಷ್ ಅವ್ರು ಏನ್ ಹೇಳಿದ್ದಾರೆ, ಸೊ 200 ಡೇ ಟೈಮಲ್ಲಿ ನೋಡಿ ಯಾವ ಟ್ರೆಂಡ್ ಇದೆ ಚೆಕ್ ಮಾಡ್ಕೊಂಡು ಇಂಟ್ರಾಡೇ ನೀವು ಟ್ರೇಡರ್ ಆದ್ರೆ ಅದ್ರ ಪ್ರಕಾರ ಎಂಟ್ರಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದೀನಿ. ಸೊ ಈ ತರ ನೀವು ಮಾಡ್ಲೇಬೇಕಾ? ಇಲ್ಲ, ನಿಮ್ ಇಷ್ಟ, ಬಿಟ್ಬಿಡಿ. ನೀವು ಇಲ್ಲಪ್ಪ ನಾನು 50 ಡೇ ನೋಡ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ಳಿ ಅದನ್ನ. ಬಟ್ ಈ ವಿಡಿಯೋ ಕಾನ್ಸೆಪ್ಟ್ ಏನು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಅಪ್ ಟ್ರೆಂಡ್ ಅಂದ್ರೆ ಹೆಂಗಿರುತ್ತೆ ಮಾರ್ಕೆಟ್, ಸೊ ಡೌನ್ ಟ್ರೆಂಡ್ ಅಂತ ಏನಿರುತ್ತೆ, ಅದೇ ರೀತಿ ಸೈಡ್ ವೈಸ್ ಏನಿರುತ್ತೆ. ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಅರ್ಥ ಆದ್ರೆ ಜಸ್ಟ್ ಕಾಮೆಂಟ್ ಮಾಡಿ, ನಿಮ್ಮ ಕಾಮೆಂಟ್ ನಾನು ಆನ್ಸರ್ ಮಾಡ್ತೇನೆ. ಓಕೆನಾ? ಓಕೆ, ಥ್ಯಾಂಕ್ ಯು.